ಹಲೋ ಸ್ನೇಹಿತರೆ, ನಮಸ್ಕಾರ. ಕನ್ನಡ ಮಲ್ಟಿವರ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾವು ಇವತ್ತು ನರುಟೋನ 39ನೇ ಎಪಿಸೋಡನ್ನು ನೋಡ್ತಾ ಇದ್ದೀವಿ. ನಮಗೆಲ್ಲರಿಗೂ ತಿಳಿದಿರೋ ಹಾಗೆ ಈ ಎಪಿಸೋಡ್ ಸ್ಟಾರ್ಟಿಂಗಲ್ಲಿ ಯೋರಾ ಯಾಕಾಡೋ ಮತ್ತು ಸಾಸ್ಕೆ ಉಚಿಹಾ ನಡುವೆ ಫೈಟ್ ನಡೀತಾ ಇರುತ್ತೆ. ಇದೇ ಟೈಮಲ್ಲಿ ಅವನ ಕರ್ಸ್ ಮಾರ್ಕ್ ಕೂಡ ಅವನಿಗೆ ತುಂಬ ನೋವನ್ನು ಕೊಡ್ತಾ ಇರುತ್ತೆ. ಆಗ ಅವನಿಗೆ ಕಕಾಶಿ ಹೇಳಿದ ಮಾತುಗಳು ಜ್ಞಾಪಕ ಬರುತ್ತೆ. ಅದೇನು ಅಂದರೆ, ನೀನು ನಿನ್ನ ಶರಿಂಗನನ್ನು ಯೂಸ್ ಮಾಡಬೇಡ ಅಂತ ಹೇಳಿರ್ತಾರೆ ನಮ್ಮ ಕಕಾಶಿ ಅವರು. ಇನ್ನೊಂದು ಕಡೆ ನಮ್ಮ ಒರೋಚಿಮಾರು ಅವರು ಬೇರೆ ರೂಪದಲ್ಲಿ ಈ ಫೈಟನ್ನು ನೋಡ್ತಾ ಇರ್ತಾರೆ. ಅಷ್ಟೇ ಅವರು ಹೇಳ್ತಾರೆ, ಯೋರಾಯ್ ನಿನ್ನನ್ನು ಇವತ್ತು ಸೋಲಿಸ್ತಾನೆ ಸಾಸ್ಕೆ ಅಂತ. ಈ ಕಡೆ ಯೋರಾಯ್ ಕೂಡ ತುಂಬ ಅದ್ಭುತವಾಗಿ ಫೈಟ್ ಮಾಡ್ತಿರ್ತಾನೆ. ಅವನು ತನ್ನ ಬೆರಳಲ್ಲಿ ತನ್ನ ಚಕ್ರನ ಯೂಸ್ ಮಾಡಿ ನಮ್ಮ ಸಾಸ್ಕೆ ಹತ್ರ ಇರೋ ಚಕ್ರನೆಲ್ಲನ ಅಬ್ಸರ್ವ್ ಮಾಡ್ತಿರ್ತಾನೆ. ಇದು ನಮ್ಮ ಒರೋಚಿಮಾರುಗೆ ತುಂಬ ಸಂತೋಷವನ್ನು ಕೊಡ್ತಾ ಇರುತ್ತೆ. ಇದೇ ಟೈಮಲ್ಲಿ ನಮ್ಮ ಸಾಸ್ಕೆ ನನ್ನ ಮೇಲೆ ಇಂದು ದೂರ ಹೋಗುವಂತ ಒಂದು ಒದಿತಾನೆ. ಯೋರಾಯ್ ಕೂಡ ದೂರ ಹೋಗಿಬಿದ್ದು ಹೇಳ್ತಾನೆ, ನಿನ್ನಲ್ಲೂ ಇನ್ನೂ ಶಕ್ತಿ ಇಷ್ಟೊಂದು ಇದೆಯಾ ಅಂತ. ಈಗ ನಮ್ಮ ಸಾಸ್ಕೆ ಯೋಚನೆ ಮಾಡ್ತಾ ಇರ್ತಾನೆ, ಏನು ಅಂದರೆ ಯೋರಾಯ್ನ ಹತ್ರದಿಂದ ಅಟ್ಯಾಕ್ ಮಾಡೋದಕ್ಕೂ ನನ್ನ ಹತ್ರ ಶಕ್ತಿ ಇಲ್ಲ, ಹಾಗಂತ ದೂರದಿಂದ ಅಟ್ಯಾಕ್ ಮಾಡೋದಕ್ಕೂ ನನ್ನ ಹತ್ರ ಶಕ್ತಿ ಇಲ್ಲ. ನಾನೇನಾದರೂ ಒಂದು ಉಪಾಯ ಮಾಡಿ ಅವನನ್ನು ಸೋಲಿಸಲೇಬೇಕು ಅಂತ. ಆದರೆ ಯೋರಾಯ್ ಮಾತ್ರ ಮತ್ತೆ ತನ್ನ ಚಕ್ರವನ್ನು ಯೂಸ್ ಮಾಡಿ ಅಟ್ಯಾಕ್ ಮಾಡ್ತಾನೆ ಇರ್ತಾನೆ ನಮ್ಮ ಸಾಸ್ಕೆ ಮೇಲೆ. ಈ ಕಡೆ ನಮ್ಮ ಹುಡುಗರೆಲ್ಲ ಈ ಫೈಟನ್ನು ನೋಡ್ತಾ ಇರ್ತಾರೆ. ಗಾರ ಸಾಸ್ಕೆ ನಿನ್ನ ಹತ್ರ ಇರೋ ಪವರ್ ಇಷ್ಟೇನಾ ಅಂತ ಆಲೋಚನೆ ಮಾಡ್ತಾ ಇರ್ತಾನೆ. ಆದರೆ ನರುಟೋ ಸುಮ್ಮನೆ ಇರದೆ, ಸಾಸ್ಕೆ ನೀನು ಪ್ರತಿಯೊಂದು ಸಲನೂ ಉಚಿಹಾ ಅಂತ ಹೇಳ್ತೀಯಲ್ಲ, ನಿನ್ನ ಹತ್ರ ಇರೋ ಪವರ್ ಇಷ್ಟೇನಾ, ಸಾಕು ನಿಧಾನವಾಗಿ ಫೈಟ್ ಮಾಡಿದ್ದು, ನೀನು ಅವನನ್ನು ಸೋಲಿಸು ಬೇಗ ಅಂತ ನಮ್ಮ ಸಾಸ್ಕೆನ ಉತ್ತೇಜಿಸ್ತಾ ಇರ್ತಾನೆ. ಇದೇ ಟೈಮಲ್ಲಿ ನಮ್ಮ ಸಾಸ್ಕೆಗೆ ಒಂದು ಐಡಿಯಾ ಹೊಳೆಯುತ್ತೆ. ಅದೇನು ಅಂದರೆ, ಬೇರೆ ಇರೋ ಟೆಕ್ನಿಕ್ನ ಯೂಸ್ ಮಾಡಿ ಫೈಟ್ ಮಾಡೋಣ ಅಂತ. ಆಗ ರಾಕ್ಲಿಯ ಟೆಕ್ನಿಕ್ನ ಯೂಸ್ ಮಾಡಿ ನಮ್ಮ ಯೋಕೋರಾಯ್ನ ಒಂದೇ ಒಂದು ಒದಿತಾನೆ. ಅವನು ಗಾಳಿಯಲ್ಲಿ ತೇಲ್ತಾ ಇರ್ತಾನೆ. ಇದೇ ಟೈಮಲ್ಲಿ ನಮ್ಮ ಸಾಸ್ಕೆ ಕೂಡ ಅವನ ಜೊತೆ ಹೋಗಿ, ನಿನ್ನ ಕೈಯಲ್ಲಿ ನನ್ನನ್ನು ಸೋಲ್ಸೋಕ್ಕಾಗೋದಿಲ್ಲ, ನಾನು ಸಾಸ್ಕೆ ಉಚಿಹಾ ಅಂತ ಹೇಳ್ತಾನೆ. ಇದೇ ಟೈಮ್ಗೆ ಅವನ ಕರ್ಸ್ ಮಾರ್ಕ್ ಕೂಡ ಆ್ಯಕ್ಟಿವೇಟ್ ಆಗಿಬಿಡುತ್ತೆ. ಇಲ್ಲ, ಈಗಾಗಬಾರ್ದು ಅಂತ ಅವನು ತನ್ನ ಕರ್ಸ್ ಮಾರ್ಕ್ನ ಕಂಟ್ರೋಲ್ ಮಾಡಿಬಿಡ್ತಾನೆ. ಇದನ್ನೆಲ್ಲ ಟೀಚರ್ಸು ಮತ್ತು ಸ್ಟೂಡೆಂಟ್ಸು ಆಶ್ಚರ್ಯದಿಂದ ನೋಡ್ತಾ ಇರ್ತಾನೆ ಏನಾಗ್ತಿದೆ ಅಂತ. ತನ್ನ ಎಲ್ಲ ಟೆಕ್ನಿಕ್ಸ್ನ ಮತ್ತು ಪವರನ್ನು ಯೂಸ್ ಮಾಡಿ ಯೋಕೋರಾಯ್ ಯಾಕಾಡೋನ ನಮ್ಮ ಸಾಸ್ಕೆ ತನ್ನ ಶಕ್ತಿಯಿಂದ ಸೋಲಿಸ್ಬಿಡ್ತಾನೆ. ಇದೇ ಸಂತೋಷಕ್ಕಾಗಿ ಕಾಯ್ತಾ ಇದ್ದ ನಮ್ಮ ಒರೋಚಿಮಾರಿಗೆ ತುಂಬ ಸಂತೋಷ ಆಗುತ್ತೆ ಇದನ್ನು ನೋಡಿ. ಅಷ್ಟೇ ಅಲ್ಲದೆ ನಮ್ಮ ಟೀಮ್ 7ಗೂ ಕೂಡ ತುಂಬ ಸಂತೋಷ ಆಗುತ್ತೆ, ನಮ್ಮ ಸಾಸ್ಕೆ ಗೆದ್ದುಬಿಟ್ಟ ಅಂತ. ಇದೇ ಟೈಮಲ್ಲಿ ಸಾಸ್ಕೆ ತನ್ನ ಶಕ್ತಿಯನ್ನೆಲ್ಲ ಕಳೆದುಕೊಂಡು ಕೆಳಗಡೆ ಬೀಳೋದಕ್ಕೆ ನೋಡ್ತಾನೆ. ಆದರೆ ಅವನಿಗೆ ಸಪೋರ್ಟ್ ಆಗಿ ನಮ್ಮ ಕಕಾಶಿ ಅವರು ಬಂದು ನಿಲ್ತಾರೆ. ಅವರು ಹೇಳ್ತಾರೆ, ನೀನು ರಾಕ್ಲಿ ಟೆಕ್ನಿಕ್ನ ಯೂಸ್ ಮಾಡಿದ್ದು ತುಂಬ ಚೆನ್ನಾಗಿತ್ತು, ನಿನ್ನ ಶರಿಂಗನ್ನಿಂದ ಅದನ್ನು ಕಾಪಿ ಮಾಡಿದ್ದೆ ಅಂತ ನನಗೆ ಗೊತ್ತಾಯಿತು. ಸೊ ಇದೇ ಥರ ನೀನು ಗೆಲ್ಲಬೇಕು ಅಂತ ಅವರು ಹೇಳ್ತಾರೆ. ಈ ಕಡೆ ರಾಕ್ಲಿ ಕೂಡ ಥಿಂಕ್ ಮಾಡ್ತಿರ್ತಾನೆ, ಅದೇನು ಅಂದರೆ, ಒಂದೇ ಒಂದು ಸಲ ನೋಡಿದ ಸಾಸ್ಕೆ ಕೂಡ ಇಷ್ಟೊಂದು ಪರ್ಫೆಕ್ಟಾಗಿ ನನ್ನ ಮೂವ್ನ ಕಾಪಿ ಮಾಡಿದ್ದಾನೆ ಅಂದರೆ ಇದೇ ಅವನ ಸ್ಪೆಷಲ್ ಎಬಿಲಿಟಿ ಇರ್ಬೋದಾ ಅಂತ ಆಲೋಚನೆ ಮಾಡ್ತಿರ್ತಾನೆ. ನಮ್ಮ ಗಾಯ್ ಸೆನ್ಸೈ ಅವರು ಕೂಡ ಈ ಫೈಟ್ನ ಬಗ್ಗೆ ಆಲೋಚನೆ ಮಾಡ್ತಾ, ಅವನು ತುಂಬ ಚೆನ್ನಾಗಿ ಫೈಟ್ ಮಾಡ್ದ, ಅವನು ಸೇಮ್ ನಿಂತರನೇ ಇದ್ದಾನೆ ಕಕಾಶಿ ಅಂತ ಆಲೋಚನೆ ಮಾಡ್ತಾ ಇರ್ತಾರೆ. ಈ ಕಡೆ ನಮ್ಮ ಟೀಚರ್ಸ್ ಎಲ್ಲರೂ ಈ ಫೈಟ್ನ ಬಗ್ಗೆ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಆಲೋಚನೆ ಮಾಡ್ತಾ ಇರ್ತಾರೆ. ಎಲ್ಲರೂ ಸಾಸ್ಕೆನ ಹೊಗಳ್ತಾ ಇರ್ತಾರೆ. ಇದೇ ಟೈಮಲ್ಲಿ ನಮ್ಮ ಹುಡುಗರು ಕೂಡ ತುಂಬ ಸಂತೋಷವಾಗಿರ್ತಾರೆ, ಯಾಕಂದರೆ ನಮ್ಮ ಸಾಸ್ಕೆ ಉಚಿಹಾ ಈ ಫೈಟಲ್ಲಿ ಗೆದ್ದ ಅಂತ. ಇದನ್ನೆಲ್ಲ ನೋಡ್ತಿದ್ದ ಒಬ್ಬ ವ್ಯಕ್ತಿಗೆ ಮಾತ್ರ ತುಂಬ ಸಂತೋಷ, ಇದು ಇದೇ ರೀತಿ ಆಗಬೇಕಾಗಿತ್ತು ಅಂತ. ಅವರೇ ನಮ್ಮ ಒರೋಚಿಮಾರು. ಅವರು ತುಂಬ ಸಂತೋಷ ಪಡ್ತಾ ಇರ್ತಾರೆ. ಈ ಕಡೆ ನಮ್ಮ ಕಕಾಶಿ ಅವರು ಸಾಸ್ಕೆನ ಕರ್ಕೊಂಡು ಹೋಗ್ತಾರೆ. ಏನಕ್ಕೆ ಅಂದರೆ, ಆ ಕರ್ಸ್ ಮಾರ್ಕ್ನ ಬ್ಲಾಕ್ ಮಾಡೋದಕ್ಕೆ. ಈ ಕಡೆ ನಮ್ಮ ನರುಟೋ ಕೂಡ ಆ ಕರ್ಸ್ ಮಾರ್ಕ್ನ ಅಬ್ಸರ್ವ್ ಮಾಡಿರ್ತಾನೆ. ಅವನು ಸಾಕುರ ಹತ್ರ ಕೇಳ್ತಾನೆ, ಏನದು ಆ ಕರ್ಸ್ ಮಾರ್ಕು, ನನಗೆ ಮಾತ್ರ ಕಾಣಿಸ್ತಿದೆಯಾ ಇಲ್ವಾ, ನಿನಗೂ ಕಾಣಿಸ್ತಾ ಅಂತ. ಆದರೆ ನಮ್ಮ ಸಾಕುರ ನಮ್ಮ ಸಾಸ್ಕೆಗೆ ಮಾತು ಕೊಟ್ಟಿರ್ತಾಳೆ, ಇದು ನನ್ನ ನರುಟೋ ಹತ್ರ ಹೇಳಲ್ಲ ಅಂತ. ಸೊ ಅವಳು ನಾನು ಏನು ನೋಡಿಲ್ಲ ಅಂತ ಹೇಳ್ಬಿಡ್ತಾಳೆ. ಈ ಕಡೆ ಸೆಕೆಂಡ್ ಮ್ಯಾಚು ಯಾರಿಗೆ ಅಂತ ಬೋರ್ಡಲ್ಲಿ ಬರುತ್ತೆ. ಅದೇ ಝಾಕು ಅಬುಮಿ ಮತ್ತು ಶೀನೋ ಅಬುರಾಮೆಗೆ. ಈ ಶೀನೋ ಅಬುರಾಮಿ ಯಾರು ಅಂದರೆ, ಅವನು ತನ್ನ ಪವರಿಂದ ಎಲ್ಲ ಕೀಟಗಳನ್ನು ಕಂಟ್ರೋಲ್ ಮಾಡ್ತಾ ಇರ್ತಾನೆ. ಅವನ ಪವರ್ ಇದು. ಈ ಮ್ಯಾಚು ಕೂಡ ತುಂಬ ಅದ್ಭುತವಾಗಿರುತ್ತೆ. ಝಾಕು ಅಬುಮಿ ಇವನು ಸೌಂಡ್ ವಿಲೇಜ್ಗೆ ಸೇರಿದ ಒಬ್ಬ ವ್ಯಕ್ತಿ. ಇವನು ತನ್ನ ಕೈಗಳಿಂದ ಸೌಂಡನ್ನು ಕಂಟ್ರೋಲ್ ಮಾಡ್ತಿರ್ತಾನೆ, ಸೌಂಡ್ ವ್ಯವಸ್ಥೆನ. ನಮ್ಮ ಶೀನೋ ಅಭಿರಾಮೆ ಬಂದು ಕೀಟಗಳನ್ನು ಕಂಟ್ರೋಲ್ ಮಾಡ್ತಾನೆ, ಅದು ಇನ್ನೂ ಯಾರಿಗೂ ಗೊತ್ತಿರೋದಿಲ್ಲ. ಇದೇ ಟೈಮಲ್ಲಿ ನಮ್ಮ ಸಾಕುರ ಥಿಂಕ್ ಮಾಡ್ತಿರ್ತಾಳೆ, ಅದೇನು ಅಂದರೆ, ಈ ರೈನ್ ವಿಲೇಜ್ನ ಶಿನೋಬಿನ ನಮ್ಮ ಸಾಸ್ಕೆ ತನ್ನ ಕೈಗಳನ್ನು ಒಡೆದಾಕಿರ್ತಾನೆ, ಅಂದರೆ ಮುರಿದಾಕಿರ್ತಾನೆ. ಈ ಮ್ಯಾಚ್ ಸ್ಟಾರ್ಟ್ ಆಗೋ ಟೈಮಿಗೆ ಅಲ್ಲಿಂದ ಒರೋಚಿಮಾರು ಅವರು ಹೊರಟೋಗ್ತಾರೆ. ಈ ಕಡೆ ನಮ್ಮ ಶೀನೋ ಅಬುರಾಮಿ ಮತ್ತು ಝಾಕು ಅಬುಮಿ ಮಧ್ಯೆ ಫೈಟ್ ನಡೀತಾ ಇರುತ್ತೆ. ಅವನು ನಿನ್ನ ಕೈಯಲ್ಲಿ ಗೆಲ್ಲೋದಕ್ಕಾಗೋದಿಲ್ಲ, ನಿನಗೆ ಆಲ್ರೆಡಿ ಒಂದು ಕೈ ಮುರಿದೋಗಿದೆ ಅಂತ ನಮ್ಮ ಶೀನೋ ಅಭಿರಾಮಿ ಹೇಳ್ತಾನೆ. ಆದರೆ ಅವನು ನಮ್ಮ ಝಾಕು ಅಬುಮಿ ಏನು ಹೇಳ್ತಾನೆ ಅಂದರೆ, ನಾನು ಒಂದೇ ಕೈಯಲ್ಲಿ ಫೈಟ್ ಮಾಡ್ತೀನಿ, ತುಂಬ ಅದ್ಭುತವಾಗಿ ಫೈಟ್ ಮಾಡ್ತೀನಿ, ನೋಡ್ತಾ ಇರೋ ಅಂತ ತನ್ನ ಸೌಂಡ್ ವೇವ್ನ ಯೂಸ್ ಮಾಡಿ ನಮ್ಮ ಶೀನೋ ಅಭಿರಾಮಿನ ಅಟ್ಯಾಕ್ ಮಾಡ್ತಾನೆ. ಇನ್ನೊಂದು ಕಡೆ ನಮ್ಮ ಸಾಸ್ಕೆ ಕರ್ಸ್ ಮಾರ್ಕ್ನ ಸೀಲ್ ಮಾಡೋದಕ್ಕೆ ನಮ್ಮ ಕಕಾಶಿ ಅವರು ಎಲ್ಲ ತಯಾರಿ ಮಾಡಿ ತನ್ನ ಜುಟ್ಸುಯಿಂದ ಆ ಕರ್ಸ್ ಮಾರ್ಕನ್ನು ಸೀಲ್ ಮಾಡ್ತಾರೆ. ಅಷ್ಟೇ ಅಲ್ಲದೆ ನಮ್ಮ ಸಾಸ್ಕೆಗೆ ಒಂದು ಮಾತನ್ನು ಹೇಳ್ತಾರೆ ನಮ್ಮ ಕಕಾಶಿ ಅವರು. ಅದೇನು ಅಂದರೆ, ನೀನು ಎಷ್ಟೊಂದು ಆತ್ಮವಿಶ್ವಾಸದಿಂದ ಇದ್ದರೆ ಈ ಕರ್ಸ್ ಸೀಲಿಂಗ್ ಜುಟ್ಟು ಅದು ಕೂಡ ಅಷ್ಟೇ ಗಟ್ಟಿಯಾಗಿರುತ್ತೆ ಅಂತ ಹೇಳ್ತಾರೆ. ನೀನೇನಾದರೂ ಆತ್ಮವಿಶ್ವಾಸನ ಕಳ್ಕೊಂಡ್ರೆ ಈ ಜುಟ್ಸು ಕೂಡ ವೀಕ್ ಆಗುತ್ತೆ ಅಂತ ಹೇಳ್ತಾರೆ. ಆದರೆ ಅದೇ ಟೈಮ್ಗೆ ಅಲ್ಲಿಗೆ ಒಬ್ಬ ವ್ಯಕ್ತಿ ಬರ್ತಾರೆ. ಇದನ್ನು ನೋಡಿದ ನಮ್ಮ ಕಕಾಶಿ ಅವರು ಆಶ್ಚರ್ಯಗೊಳ್ತಾರೆ. ಅದು ಯಾರು ಅಂದರೆ ಒರೋಚಿಮಾರು. ಅಲ್ಲಿಗೆ ಬಂದ ಒರೋಚಿಮಾರು ಹೇಳ್ತಾರೆ, ಓ ಕಕಾಶಿ, ನೀನು ಇಷ್ಟೊಂದು ದೊಡ್ಡವನಾಗಿದೆಯಾ ಅಂತ ನನಗೆ ಗೊತ್ತೇ ಇರಲಿಲ್ಲ, ನೀನು ಸೀಲಿಂಗ್ ಜುಟ್ಸು ಎಲ್ಲ ಕಲ್ತ್ಕೊಂಡಿದ್ಯಾ, ನೀನು ತುಂಬ ಪವರ್ಫುಲ್ ಆಗಿದೆಯಾ ಅಂತ ಹೇಳ್ತಾರೆ. ಇಲ್ಲಿಗೆ ಈ ಎಪಿಸೋಡ್ ಮುಕ್ತಾಯ ಆಗುತ್ತೆ ಗೈಸ್. ನಿಮಗೆ ನಮ್ಮ ವೀಡಿಯೋಸ್ ಏನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಕಾಮೆಂಟ್ ಮಾಡಿ.
ಹಾಗೆ ನಮ್ಮ ಕನ್ನಡ ಮಲ್ಟಿವರ್ಸ್ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಧನ್ಯವಾದಗಳು.